ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಅಪ್ಡೇಟ್ಗಳು ಬಂದಿದ್ದಾವೆ. ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಎಲ್ಲಿದೆ ನೋಡಬಹುದು, ಫಾಲೋ ಮಾಡಿ. ಜೊತೆಗೆ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಲಿಂಕ್ ಇದೆ, ಅಲ್ಲಿಂದ ಕೂಡ ಫಾಲೋ ಮಾಡಬಹುದು. ಯಾಕೆ ಈ ಚಾನಲ್ ಗಳನ್ನ ಹೇಳ್ತಾ ಇದೀವಿ ಅಂತಂದ್ರೆ ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಇನ್ ಕೇಸ್ ಇಲ್ಲಿ ವಿಡಿಯೋ ಹಾಕಕ್ಕಾಗಿಲ್ಲ ಅಂತಂದ್ರೆ ಅಲ್ಲಿ ಅಪ್ಡೇಟ್ ಕೊಡ್ತೀವಿ. ಹಾಗಾಗಿ ಮಿಸ್ ಮಾಡದೆ ಫಾಲೋ ಮಾಡಿ. ಇನ್ನು ಮುಂದುವರಿಯ ಮುಂಚೆ ತರಬೇತಿ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಹಲವು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ. ಡೀಟೇಲ್ಸ್ ಇಲ್ಲಿದೆ ಬ್ರೀಫ್ ಆಗಿ. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ತಲುಪಿಸ್ತೀವಿ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಜೊತೆಗೆ ಇದು ಆನ್ಲೈನ್ ಆಗಿರುತ್ತೆ. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ಆನ್ಲೈನ್ ಆಫ್ಲೈನ್ ಅಂತ. ಹಾಗೆ ನೀವು ಇಂಥ ಸಮಯದಲ್ಲೇ ನೋಡ್ಬೇಕು ಅಂತ ಏನ್ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಯಾವಾಗ ಬೇಕಾದ್ರೂ ನೀವು ಫ್ರೀ ಆದಂತ ಸಂದರ್ಭದಲ್ಲಿ ನೋಡಬಹುದಾಗಿರುತ್ತೆ. ಜೊತೆಗೆ ಎಷ್ಟು ಸಲ ಬೇಕಾದ್ರೂ ನೋಡಬಹುದಾಗಿರುತ್ತೆ. ಹಾಗಾಗಿ ಟೈಮ್ ಕನ್ಸ್ಟ್ರೈನ್ ಏನಿರಲ್ಲ. ಜೊತೆಗೆ ಪ್ಯೂರ್ಲಿ ಬಿಗಿನರ್ಸ್ ಗಾಗಿ ಡಿಸೈನ್ ಮಾಡಿರುವಂತಹ ಪ್ರೋಗ್ರಾಮ್. ನೀವು ಹೊಸಬರಾಗಿದ್ರೆ ಲಾಸ್ಟ್ 1 year ಅಥವಾ 2 years ಇಂದ ಮಾರ್ಕೆಟ್ ಅಲ್ಲಿ ಇದ್ರೆ, ಹಾಗೆ ಇತ್ತೀಚೆಗೆ ಮಾರ್ಕೆಟ್ ಗೆ ಎಂಟರ್ ಆಗಿರೋರಾದ್ರೆ ಖಂಡಿತ ನಿಮ್ಗಾಗಿನೇ ಇರುವಂತದ್ದು. ಹಾಗಂತ ಹಳಬ್ರು ಜಾಯ್ನ್ ಆಗ್ಬಾರ್ದು ಅಂತ ಏನಲ್ಲ. ಕಲಿಯೋ ಆಸಕ್ತಿ ಇರೋರು ಎಲ್ಲರೂ ಕೂಡ ಸೇರ್ಕೊಳ್ಬಹುದು. ಇನ್ನು ಸುದ್ದಿಗಳ ಕಡೆ ಬರೋಣ. ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಇಂಡಿಯಾ EFTA ಟ್ರೇಡ್ ಪ್ಯಾಕ್ ವಿತ್ ಸಸ್ಟೈನಬಿಲಿಟಿ ಕ್ಲಾಸ್ ಟು ಟೇಕ್ ಎಫೆಕ್ಟ್ ಆನ್ October 1st. ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಅದರಲ್ಲೂ ಸಸ್ಟೈನಬಿಲಿಟಿ ಕ್ಲಾಸ್ ನ ಸೇರಿಸಿಕೊಂಡಿರುವಂತದ್ದು October 1ರಿಂದ ಜಾರಿಗೆ ಬರುತ್ತೆ ಅನ್ನುವಂತ ಸುದ್ದಿ ಬಂದಿದೆ ನೋಡಬಹುದು. ಇಂಡಿಯಾಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ EFTA ವಿಲ್ ಕಮ್ ಟು ಫೋರ್ಸ್ ಆನ್ October 1st, ಸ್ವಿಟ್ಜರ್ಲ್ಯಾಂಡ್ ಸೆಡ್ ಆನ್ ವೆಡ್ನೆಸ್ಡೇ. ಇವತ್ತೇ ಸ್ವಿಟ್ಜರ್ಲ್ಯಾಂಡ್ ಈ ಮಾಹಿತಿಯನ್ನ ಕೊಟ್ಟಿದೆ. ಈ ಒಪ್ಪಂದದಲ್ಲಿ ಮೊದಲ ಬಾರಿಗೆ ಲೀಗಲಿ ಬೈಂಡಿಂಗ್ ಪ್ರಾವಿಷನ್ಸ್ ಅನ್ನ ಸೇರಿಸಲಾಗಿದೆ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು. ಲೀಗಲಿ ಬೈಂಡಿಂಗ್ ಪ್ರಾವಿಷನ್ಸ್ ಆನ್ ಟ್ರೇಡ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಈ ಬದಲಾವಣೆಗಳನ್ನ ಸೇರಿಸಿ ಇದನ್ನ ಜಾರಿಗೆ ತರಲಾಗ್ತಿದೆ. ಈ EFTA ಕನ್ಸಿಸ್ಟ್ ಆಫ್ ನೋಡಬಹುದು ಯಾವೆಲ್ಲ ದೇಶಗಳಿದ್ದಾವೆ ಇದರಲ್ಲಿ ಅಂತ. ಐಸ್ಲ್ಯಾಂಡ್, ಲಿಚೆನ್ಸ್ಟೈನ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್ ದೇಶಗಳಿದ್ದಾವೆ. ಜೊತೆಗೆ ಈ ಡೀಲ್ ನ ಮೂಲಕ ಭಾರತ $100 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಸೆಕ್ಯೂರ್ ಮಾಡ್ಕೊಳ್ತಾ ಇದೆ ಮುಂದಿನ 15 ವರ್ಷಗಳ ಕಾಲ. ಅಂದ್ರೆ ಇಷ್ಟು ಹಣವನ್ನ ಈ ಯುರೋಪಿಯನ್ ಕಂಟ್ರೀಸ್ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತವೆ ನೆಕ್ಸ್ಟ್ 15 ವರ್ಷಗಳಲ್ಲಿ ನೋಡಬಹುದು. ಮೊದಲ $50 ಬಿಲಿಯನ್ ಮೊದಲ ಡಿಕೇಡ್ ಅಲ್ಲಿ, ಅಂದ್ರೆ 10 ವರ್ಷಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಅನದರ್ $50 ಬಿಲಿಯನ್ ನೆಕ್ಸ್ಟ್ 5 years ಅಲ್ಲಿ. 10 ವರ್ಷಗಳಲ್ಲಿ $50 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ. ನಂತರ 5 ವರ್ಷಗಳಲ್ಲಿ $50 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಭಾರತದಲ್ಲೂ ಕೂಡ ಒಂದಷ್ಟು ಜಾಬ್ಸ್ ಕ್ರಿಯೇಟ್ ಆಗುತ್ತೆ ನೋಡಬಹುದು. ದ ಇನ್ವೆಸ್ಟ್ಮೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ 1 million ಡೈರೆಕ್ಟ್ ಜಾಬ್ಸ್ ಇನ್ ಇಂಡಿಯಾ. ಜೊತೆಗೆ ದಿಸ್ ಇಸ್ ದ ಫಸ್ಟ್ ಸಚ್ ಪ್ಲೆಡ್ಜ್ ಇನ್ ಎನಿ ಇಂಡಿಯಾಸ್ ಟ್ರೇಡ್ ಅಗ್ರಿಮೆಂಟ್ಸ್. ಮೊದಲ ಬಾರಿಗೆ ಈ ರೀತಿಯ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಈ ರೀತಿಯ ಕ್ಲಾಸ್ ಅನ್ನ ಸೇರಿಸಿಲ್ಲ ಇಂದಿನ ಯಾವುದೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ, ಆದ್ರೆ ಇದರಲ್ಲಿ ಸೇರಿಸಿದ್ದಾರೆ. ಇದು ಭಾರತಕ್ಕಾಗುವಂತ ಅನುಕೂಲ. ಯಾಕೆಂತಂದ್ರೆ ಜಾಬ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಇನ್ವೆಸ್ಟ್ಮೆಂಟ್ ಇಲ್ಲಿಗೆ ಬರುತ್ತೆ ಅಂದ್ರೆ ಖಂಡಿತ ಅದು ನಮ್ಮ ಎಕಾನಮಿಗೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಹಾಗಾಗಿ ಇದು ಒಳ್ಳೆ ಸುದ್ದಿ ಆಗುತ್ತೆ ಭಾರತಕ್ಕೆ. ಈ ರೀತಿಯ ಒಪ್ಪಂದವನ್ನು ಈ ಯುರೋಪಿಯನ್ ದೇಶಗಳೊಂದಿಗೆ ಸರ್ಕಾರ ಮಾಡ್ಕೊಂಡಿದೆ. ಇದು October 1ರಿಂದ ಜಾರಿಗೆ ಕೂಡ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಜೇನ್ ಸ್ಟ್ರೀಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಸ್ಯಾಟ್ ಟು ಇಯರ್ ಜೇನ್ ಸ್ಟ್ರೀಟ್ ಅಪೀಲ್ ಅಗೇನ್ಸ್ಟ್ ಸೆಬಿ ಆನ್ September 8. ಜೇನ್ ಸ್ಟ್ರೀಟ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಇನ್ನೊಂದು ಸುದ್ದಿ ಇಲ್ಲಿ ನೋಡಬಹುದು. US ಟ್ರೇಡಿಂಗ್ ಫರ್ಮ್ ಜೇನ್ ಸ್ಟ್ರೀಟ್ ಫೈಲ್ಸ್ ಕೇಸ್ ಅಗೇನ್ಸ್ಟ್ ಸೆಬಿ. ಸೆಬಿಯ ಮೇಲೆ ಜೇನ್ ಸ್ಟ್ರೀಟ್ ಕೇಸ್ ಹಾಕಿದೆ. ಈಗ ಅದನ್ನೇ ಸ್ಯಾಟ್ ಅಲ್ಲಿ 8ನೇ ತಾರೀಕು ಹಿಯರಿಂಗ್ ಇರೋದು. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಾನು ಕೂಡ ಸಪರೇಟ್ ವಿಡಿಯೋನ ಕವರ್ ಮಾಡಿದ್ದೆ ಟ್ರೇಡಿಂಗ್ ಅಥವಾ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಬಗ್ಗೆ. ದೊಡ್ಡ ಮಟ್ಟದ ಮ್ಯಾನಿಪ್ಯುಲೇಷನ್ ಆಗಿದೆ. ಈ ಮೂಲಕ 35,000 ಕೋಟಿ ಅರ್ನ್ ಮಾಡಿದ್ದಾರೆ ಅನ್ನುವಂತ ಸುದ್ದಿಯನ್ನ ನಾವು ನೋಡಿದ್ವಿ. ಆನಂತರ ಸೆಬಿ ಅವರ ಅಕೌಂಟ್ ಅನ್ನು ಕೂಡ ಫ್ರೀಸ್ ಮಾಡಿತ್ತು. ನಂತರ ಒಂದಷ್ಟು ಫೈನ್ ಕಟ್ಟಿಸಿಕೊಂಡು ಅವಕಾಶವನ್ನು ಕೂಡ ಮಾಡಿಕೊಟ್ಟಿತ್ತು. ಆದ್ರೆ ಜೇನ್ ಸ್ಟ್ರೀಟ್ ಟ್ರೇಡಿಂಗ್ ಅನ್ನ ಶುರು ಮಾಡಿರಲಿಲ್ಲ ಅನ್ನುವಂತ ಸುದ್ದಿಗಳನ್ನು ಕೂಡ ನಾವು ನೋಡಿದ್ವಿ. ಈಗ ಜೇನ್ ಸ್ಟ್ರೀಟ್ ಸೆಬಿಯ ಮೇಲೆ ಕೇಸ್ ಫೈಲ್ ಮಾಡಿದೆ. ಹೇಗೆ ಮತ್ತೆ ಯಾಕೆ ನೋಡಬಹುದು. ಜೇನ್ ಸ್ಟ್ರೀಟ್ filed a case against SEBI in the Court of Appeals for Securities, accusing India's markets regulator of not providing documents and data relevant to counter market manipulation allegations, according to the Reuters report. ಅಂದ್ರೆ SEBI ಏನು ಇದರ ಮೇಲೆ ಅಕ್ಯುಸೇಷನ್ಸ್ ಮಾಡಿತ್ತು ಅಥವಾ ಅಲಿಗೇಷನ್ಸ್ ಅನ್ನ ಮಾಡಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಅನ್ನ ಇವರು ಕೊಡ್ತಾ ಇಲ್ಲ. ನಾವು ಮಾರ್ಕೆಟ್ ಮ್ಯಾನಿಪ್ಯುಲೇಟ್ ಮಾಡಿದೀವಿ ಅನ್ನೋದಕ್ಕೆ ಪ್ರೂಫ್ ಬೇಕಲ್ಲ ಅವ್ರಿಗೆ. ಅಂದ್ರೆ ಪ್ರೂಫ್ ಇಟ್ಕೊಂಡು ತಾನೆ ನೀವು ಫೈನ್ ಹಾಕ್ಬೇಕು ಅಥವಾ ಬ್ಯಾನ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರೂಫ್ ಅನ್ನ ಅಥವಾ ಡಾಕ್ಯುಮೆಂಟ್ ಅನ್ನ ಅಥವಾ ರಿಲೆವೆಂಟ್ ಡೇಟಾನ ನಮ್ಗೆ ಕೊಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕೆ ಸ್ಯಾಟ್ ಅಲ್ಲಿ ಕಂಪನಿ ಅಪೀಲ್ ಮಾಡಿದೆ. ಗೊತ್ತಿಲ್ಲ ನಂತರ ಏನಾಗುತ್ತೆ ಅಂತ. ಯಾಕಂದ್ರೆ ಸೆಕ್ಯೂರಿಟೀಸ್ ಅಪೀಲೇಟ್ ಟ್ರಿಬ್ಯುನಲ್ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ
ಅಲ್ಲಿ ಸೆಬಿ ಕೊಡಬಹುದು ಸ್ಯಾಟ್ಗೆ ಸಾಕ್ಷ್ಯಗಳನ್ನ. ಅದನ್ನ ವೆರಿಫೈ ಮಾಡಿದ ನಂತರ ಸೆಬಿ ಪರವಾಗಿ ಕೂಡ ಸ್ಯಾಟ್ ಆರ್ಡರ್ ಮಾಡಬಹುದು ಅಥವಾ ಜೇನ್ ಸ್ಟ್ರೀಟ್ ಪರವಾಗಿ ಕೂಡ ಮಾಡಬಹುದು. ಇನ್ ಕೇಸ್ ಸೆಬಿ ಪ್ರಾಪರ್ ಡಾಕ್ಯುಮೆಂಟ್ ಅನ್ನ ಸ್ಯಾಟ್ಗೆ ಕೊಟ್ಟಿಲ್ಲ ಅಂದ್ರೆ. ಒಟ್ಟಿನಲ್ಲಿ ಹಿಂದೆ ಏನೋ ಅಲಿಗೇಷನ್ಸ್ ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಜೇನ್ ಸ್ಟ್ರೀಟ್ ಈಗ ಸ್ಯಾಟ್ಗೆ ಹೋಗಿದೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಸೆಬಿ ಕೂಡ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಆ ರೀತಿಯ ಆರೋಪವನ್ನ ಮಾಡಕ್ ಸಾಧ್ಯ ಇಲ್ಲ. ಇವ್ರು ಕೇಳ್ತಾ ಇರೋದು ನಾವು ಆ ರೀತಿ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಕೊಡಿ ಅಂತ. ಕೌಂಟರ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಡಾಕ್ಯುಮೆಂಟ್ ಅನ್ನ ಕೇಳ್ತಿದ್ದಾರೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ GST ಗೆ ಸಂಬಂಧಪಟ್ಟಂತೆ ನೋಡಬಹುದು. ಟ್ಯಾಕ್ಸ್ ರಿಲೀಫ್ ಫಾರ್ ಗ್ರೀನ್ ಹೈಡ್ರೋಜನ್ ಬ್ಯಾಟರಿ ಸ್ಟೋರೇಜ್ ಲೈಕ್ಲಿ ಆಸ್ ಮೀಟಿಂಗ್ ಗೆಟ್ಸ್ ಅಂಡರ್ ವೇ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿಂದ GST ಕೌನ್ಸಿಲ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಹಲವಾರು ವಿಷಯಗಳಿದ್ದಾವೆ ಡಿಸ್ಕಷನ್ ಮಾಡ್ತಾ ಇರೋಂತವು. ಅದರಲ್ಲಿ ಒಂದು ಸುದ್ದಿ ಗ್ರೀನ್ ಹೈಡ್ರೋಜನ್ ಹಾಗೂ ಬ್ಯಾಟರಿ ಸ್ಟೋರೇಜ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ರಿಲೀಫ್ ಸಿಗಬಹುದು ಅಂತ. ಜೊತೆಗೆ GST Council will also look at reducing the tax on solar panels and windmill components for 12 to 5%. ಬಹುಶಃ ಸೋಲಾರ್ ಪನೆಲ್ಸ್ ಹಾಗೂ ವಿಂಡ್ಮಿಲ್ ಕಾಂಪೋನೆಂಟ್ಸ್ ನ ಟ್ಯಾಕ್ಸ್ ಕೂಡ ಕಟ್ ಆಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಯಾಕಂದ್ರೆ 12% ಬ್ರಾಕೆಟ್ ಅಲ್ಲಿ ಇದೆ ಇವುಗಳು. ಮುಂದೆ 12% ಬ್ರಾಕೆಟ್ ಇರೋದಿಲ್ಲ, 5% ಅಂಡ್ 18% ಮಾತ್ರ ಇರುತ್ತೆ. ಹಾಗಾಗಿ 5% ಗೆ ಬರಬಹುದು ಸೋಲಾರ್ ಪನೆಲ್ಸ್ ಅಂಡ್ ವಿಂಡ್ಮಿಲ್ ಕಾಂಪೋನೆಂಟ್ಸ್ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ನಂತರ GST ಕೌನ್ಸಿಲ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ. ಅಪೋಸಿಷನ್ ರೂಲ್ಡ್ ಸ್ಟೇಟ್ಸ್ ಡಿಮಾಂಡ್ ಕಾಂಪೆನ್ಸೇಷನ್ ಫಾರ್ ಟ್ಯಾಕ್ಸ್ ರೆವೆನ್ಯೂ ಲಾಸ್. ಅಂದ್ರೆ ಏನು ಟ್ಯಾಕ್ಸ್ ಕಟ್ ಮಾಡ್ತಿದ್ದಾರೆ ಅಥವಾ 2 ಸ್ಲ್ಯಾಬ್ ತರ್ತಿದ್ದಾರೆ. ಇಲ್ಲಿ ಒಂದಷ್ಟು ರೆವೆನ್ಯೂ ಲಾಸ್ ಸರ್ಕಾರಗಳಿಗೆ ಆಗುತ್ತೆ. ಅಂದ್ರೆ ಸ್ಟೇಟ್ ಗವರ್ನಮೆಂಟ್ಗೂ ಆಗುತ್ತೆ, ಹಾಗೆ ಸೆಂಟ್ರಲ್ ಗವರ್ನಮೆಂಟ್ಗೂ ಕೂಡ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಅಪೋಸಿಷನ್ ರೂಲ್ಡ್ ಸ್ಟೇಟ್ಗಳು ಎಲ್ಲಿ ಬಿಜೆಪಿ ಏತರ ಸರ್ಕಾರ ಇದೆ ಆ ಸರ್ಕಾರಗಳು ಕಾಂಪೆನ್ಸೇಷನ್ ಡಿಮಾಂಡ್ ಮಾಡಬಹುದು ಅಂತ ಸುದ್ದಿ ಇದೆ. ಆಕ್ಚುಲಿ ಸುದ್ದಿ ಅನ್ನೋದಕ್ಕಿಂತ ಡಿಮಾಂಡ್ ಮಾಡೇ ಮಾಡ್ತಾರೆ. ಯಾಕೆಂತಂದ್ರೆ ಡಿಮಾಂಡ್ ಮಾಡ್ಲೇಬೇಕು ಕೂಡ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಯೋಚನೆನೂ ಕೂಡ ಮಾಡಬೇಕು. ಅದೇನಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಕೂಡ ರೆವೆನ್ಯೂ ಲಾಸ್ ಆಗುತ್ತೆ. ಇಲ್ಲಿ ಬರೀ ಸ್ಟೇಟ್ ಗವರ್ನಮೆಂಟ್ ಗಳಿಗೆ ಮಾತ್ರ ಆಗೋದಿಲ್ಲ. ಜೊತೆಗೆ ಇಲ್ಲಿ ರೆಡ್ಯೂಸ್ ಆದ್ರೆ ಅದರ ಲಾಭ ಬರೋದು ಸಾಮಾನ್ಯ ಜನರಿಗೆ. ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಬೇಕಾಗುತ್ತೆ ಸರ್ಕಾರಗಳು ಕೂಡ. ಬಟ್ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಜೊತೆಗೆ ಈಗಾಗಲೇ ಕೆಲವು ಫೈನಾನ್ಸ್ ಮಿನಿಸ್ಟರ್ಸ್ ಅಂದ್ರೆ ರಾಜ್ಯಗಳ ಫೈನಾನ್ಸ್ ಮಿನಿಸ್ಟರ್ಸ್ ಈ ಮಾತನ್ನ ಹೇಳಿದ್ದಾರೆ ಕೂಡ. ಕಾಂಪೆನ್ಸೇಷನ್ ಕೊಟ್ರೆ ಮಾತ್ರ ನಾವು GST ರ್ಯಾಷನಲೈಸೇಷನ್ ಗೆ ಒಪ್ಕೊಳ್ತೀವಿ, ಇಲ್ಲ ಅಂತಂದ್ರೆ ಆಗೋದಿಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ ಕೆಲವು ರಾಜ್ಯಗಳ ಫೈನಾನ್ಸ್ ಮಿನಿಸ್ಟರ್ಸ್. ಬಟ್ ನೋಡೋಣ ಏನೆಲ್ಲ ಔಟ್ಕಮ್ ಬರುತ್ತೆ ಅಂತ. ಇನ್ ಕೇಸ್ ಇಲ್ಲಿ 2 ಸ್ಲ್ಯಾಬ್ ಓಕೆ ಆಗಿಲ್ಲ ಅಂದ್ರೂ ಕೂಡ ಅವ್ರಗಳಿಗೆ ಕಷ್ಟ. ಯಾಕಂದ್ರೆ ಜನರಿಗೆ ಸಿಗುವಂತದ್ದು ಅದರ ಲಾಭ. ಹಾಗಾಗಿ ಅದನ್ನ ಬೇರೆ ರೀತಿಯಾಗಿ ರೂಲಿಂಗ್ ಗವರ್ನಮೆಂಟ್ ಬಳಸ್ಕೊಳ್ಳುತ್ತೆ ಪೋರ್ಟ್ರೇ ಮಾಡ್ಲಿಕ್ಕೆ. ನೋಡೋಣ, ಇನ್ನು ನಾಳೆ ನಾಡಿದ್ರಲ್ಲಿ ಗೊತ್ತಾಗುತ್ತೆ. ನಾಳೆನೆ ಮೀಟಿಂಗ್ ಕ್ಲೋಸ್ ಆಗುತ್ತೆ. ನಾಳೆನೆ ಅದರ ಔಟ್ಕಮ್ ಅನೌನ್ಸ್ ಮಾಡ್ತಾರ, ನಾಡಿದ್ ಮಾಡ್ತಾರ ಗೊತ್ತಿಲ್ಲ. ಹಾಗಾಗಿ ವೈಟ್ ಮಾಡಬೇಕಾಗುತ್ತೆ ನಾವು ಇದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ. ನಂತರ ಸ್ವಿಗ್ಗಿಗೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿ ಬಂದಿದೆ ನೋಡಬಹುದು. ಸ್ವಿಗ್ಗಿ ರೈಸಸ್ ಪ್ಲಾಟ್ಫಾರ್ಮ್ ಫೀ ಟು ₹15 ಇನ್ ಸೆಲೆಕ್ಟ್ ಮಾರ್ಕೆಟ್ಸ್ ಅಮಿಡ್ ಸರ್ಜ್ ಇನ್ ಆರ್ಡರ್ಸ್. ಸೆಲೆಕ್ಟೆಡ್ ಮಾರ್ಕೆಟ್ಸ್ ಅಲ್ಲಿ ಪ್ಲಾಟ್ಫಾರ್ಮ್ ಫೀ ನ ಜಾಸ್ತಿ ಮಾಡಿದೆ. ಈಗಾಗಲೇ ಎಟರ್ನಲ್ ಇವತ್ತು ಜಾಸ್ತಿ ಮಾಡಿರೋ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು. ₹10 ಇರೋದನ್ನ ₹12 ಮಾಡಿರೋ ಬಗ್ಗೆ. ಸ್ವಿಗ್ಗಿ ₹12 ಇಂದ ₹15 ಹೋಗ್ತಾ ಇದೆ. ಬಟ್ ಎಲ್ಲಾ ಕಡೆ ಅಲ್ಲ, ಸರ್ಟೈನ್ ಜಿಯೋಗ್ರಫೀಸ್ ಅಂತ ಹೇಳ್ತಿದೆ ವೇರ್ ಇಟ್ ಈಸ್ ವಿಟ್ನೆಸಿಂಗ್ ಎ ರೈಸ್ ಇನ್ ಡಿಮಾಂಡ್. ಎಸ್ಪೆಷಲಿ ಎಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆಯೋ ಅಂತಹ ಕಡೆ ಹೈಕ್ ಮಾಡುವಂತ ನಿರ್ಧಾರವನ್ನ ಮಾಡಿದ್ದಾರೆ ಇವರು. ಏನು ಜಿಯೋ ಫೈನಾನ್ಷಿಯಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಪ್ರಮೋಟರ್ ಗ್ರೂಪ್ ಫರ್ಮ್ಸ್ ಇನ್ಫ್ಯೂಸ್ ₹3,956 crore ಇನ್ ಜಿಯೋ ಫೈನಾನ್ಷಿಯಲ್. ಜಿಯೋ ಫೈನಾನ್ಷಿಯಲ್ಸ್ ಗೆ ಪ್ರಮೋಟರ್ ಗ್ರೂಪ್ ಫಂಡಿಂಗ್ ಅನ್ನ ಮಾಡ್ತಿರುವಂತ ಸುದ್ದಿ ಇದು. ಕಂಪನಿಯ ಬಿಸಿನೆಸ್ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ ಪ್ರಮೋಟರ್ ಗ್ರೂಪ್ ನಿಯರ್ಲಿ 4,000 ಕೋಟಿಯನ್ನ ಇನ್ಫ್ಯೂಸ್ ಮಾಡ್ತಾ ಇದೆ. ಈ ಸುದ್ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಂದ ಇವತ್ತು ಬಂದಿದೆ ನೋಡಬಹುದು. ಜೊತೆಗೆ ಏನು ನಿಯರ್ಲಿ 4,000 ಕೋಟಿ ಇನ್ಫ್ಯೂಸ್ ಮಾಡ್ತಿದ್ದಾರೆ, ಅದಕ್ಕೆ 50 ಕೋಟಿ ವಾರಂಟ್ಸ್ ಅನ್ನು ಕೂಡ ಇಶ್ಯೂ ಮಾಡ್ತಾ ಇದೆ ಕಂಪನಿ. 316.5 ಪರ್ ವಾರಂಟ್. ವಾರಂಟ್ ನ ತಗೊಳ್ಳೋ ಮೂಲಕ 4,000 ಕೋಟಿಯನ್ನ ಇನ್ಫ್ಯೂಸ್ ಮಾಡ್ತಿದ್ದಾರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಗೆ. ನಂತರ ಟಾಟಾ ಸನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ, ಕನ್ಫರ್ಮ್ಡ್ ನ್ಯೂಸ್ ಅಲ್ಲ. ನೋಡಬಹುದು, RBI ಮೇ ಅಲೋ ಟಾಟಾ ಸನ್ಸ್ ಟು ರಿಮೇನ್ ಅನ್ಲಿಸ್ಟೆಡ್. ಈ ಹಿಂದೆ RBI ಹಲವು ಗ್ರೂಪ್ ನ ಕಂಪನಿಗಳಿಗೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿತ್ತು, ಲಿಸ್ಟೆಡ್ ಆಗಿರಬೇಕು ಅಂತ. ಅದಕ್ಕಾಗಿನೇ ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಸ್ಟ್ ಆಗಿದ್ದು, ನಂತರ ಇನ್ನೂ ಒಂದು ಕಂಪನಿ ಲಿಸ್ಟ್ ಆಯ್ತು, ನನಗೆ ಎಕ್ಸಾಕ್ಟ್ಲಿ ಹೆಸರು ನೆನಪಾಗ್ತಿಲ್ಲ. ಜೊತೆಗೆ ಟಾಟಾ ಕ್ಯಾಪಿಟಲ್ ಕೂಡ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ಬಹುಶಃ RBI ಇವರಿಗೆ ಅಲೋ ಮಾಡಬಹುದು ಅಂತ ಸುದ್ದಿ ಇದೆ. ಬಟ್ ಇವರು ಅಲೋ ಮಾಡ್ಬೇಕು ಅಂದ್ರೆ ಅವರು ಬೇರೆ ರೀತಿಯಾಗಿ ಡೈವರ್ಟ್ ಮಾಡ್ಬೇಕಾಗತ್ತೆ ಸ್ಟೇಕ್ ಅನ್ನ, ಆಗ ಮಾತ್ರ ಅಲೋ ಮಾಡ್ಲಿಕ್ಕೆ ಸಾಧ್ಯ. ಬಟ್ ನೋಡೋಣ ಏನೆಲ್ಲ ಬರುತ್ತೆ ಅಂತ. ಇನ್ ಕೇಸ್ ಟಾಟಾ ಕ್ಯಾಪಿಟಲ್ ಅಥವಾ ಟಾಟಾ ಸನ್ಸ್ IPO ಬರುತ್ತೆ ಅಂತ ಯಾವ್ದಾದ್ರು ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ ಅವರುಗಳಿಗೆ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ಇದು ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.